ತಮಿಳುನಾಡು ರಾಜಕೀಯದಲ್ಲಿ ಇತ್ತೀಚೆಗೆ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ವಿಷಯ ಎಂದರೆ ಟಿವಿಕೆ ಪಕ್ಷದ ಸಾಧನೆ ಮತ್ತು ಅದರ ಬೆನ್ನಲ್ಲೇ ನಟ ವಿಜಯ್ ಅವರ ಭರ್ಜರಿ ರಾಜಕೀಯ ಪ್ರವೇಶದ ಕುರಿತು ಹರಿದಾಡುತ್ತಿರುವ ಊಹಾಪೋಹಗಳು. ಡಿಎಂಕೆ, ಎಐಎಡಿಎಂಕೆ ಎಂಬ ದ್ರಾವಿಡ ಪಕ್ಷಗಳು ವರ್ಷಗಳಿಂದ ಕಟ್ಟಿಕೊಂಡಿರುವ ಭದ್ರಕೋಟೆಯಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸಿದೆ. ಅದಕ್ಕಿಂತ ಹೆಚ್ಚಾಗಿ ಇದು ಎಲ್ಲವೂ ಪ್ರಧಾನಿ ನರೇಂದ್ರ ಮೋದಿಯವರ ರಾಜಕೀಯ ಆಟವೇ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೇಗದಲ್ಲಿ ಹರಡುತ್ತಿದೆ. ಇದಕ್ಕೆ ಮೂಲ ಕಾರಣವಾಗಿ 2014ರ ಒಂದು ಘಟನೆ ಮತ್ತೆ ಟ್ರೆಂಡ್ ಆಗುತ್ತಿದೆ. ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಮೋದಿಯವರು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ವಿಜಯ್ ಅವರನ್ನು ಭೇಟಿ ಮಾಡಿದ್ದರು. ಆ ಸಮಯದಲ್ಲಿ ಇದು ಸಾದಾ ಸೌಜನ್ಯ ಭೇಟಿ ಎಂದು ಹೇಳಲಾಗಿತ್ತು. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಅದೇ ಫೋಟೋ, ಅದೇ ಕ್ಷಣಗಳನ್ನು ಜನ ಮತ್ತೆ ಹೊಸ ಅರ್ಥದಲ್ಲಿ ನೋಡಲು ಶುರು ಮಾಡಿದ್ದಾರೆ. ಸಾಮಾನ್ಯವಾಗಿ ಮೋದಿ ಯಾರನ್ನೇ ಭೇಟಿಯಾದರೂ ಎದುರಿಗೆ ಕೂತು ಮಾತಾಡ್ತಾರೆ. ಆದರೆ ವಿಜಯ್ ಅವರನ್ನು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡಿದ್ರು. ಅಂದೇನೋ ವಿಶೇಷ ಇತ್ತು, ಈಗ ಅರ್ಥವಾಗ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇಲ್ಲಿ ಒಂದು ಮುಖ್ಯ ಸಂಗತಿ ಏನಂದ್ರೆ, ತಮಿಳುನಾಡಿನಲ್ಲಿ ಸಿನಿಮಾ ನಟರಿಗೆ ರಾಜಕೀಯದಲ್ಲಿ ದೊಡ್ಡ ಪ್ರಭಾವ ಇರುತ್ತದೆ. ಹಿಂದಿನ ದಿನಗಳಲ್ಲಿ ಎಂಜಿಆರ್, ಜಯಲಲಿತಾ ಹೀಗೆ ಸಿನಿಲೋಕದಿಂದ ಬಂದ ನಾಯಕರು ರಾಜ್ಯವನ್ನ ಆಳಿದ್ದಾರೆ. ಅದೇ ಹಿನ್ನೆಲೆಯಲ್ಲೇ ವಿಜಯ್ ಕೂಡ ದೊಡ್ಡ ಜನಮನ್ನಣೆ ಹೊಂದಿರುವ ಸ್ಟಾರ್. ಅವರ ಅಭಿಮಾನಿ ಬಳಗವೇ ಒಂದು ಸಂಘಟಿತ ಶಕ್ತಿ. ಹೀಗಾಗಿ ಅವರು ರಾಜಕೀಯಕ್ಕೆ ಬಂದ್ರೆ ಪರಿಣಾಮ ದೊಡ್ಡದಾಗುವುದು ಖಚಿತ. ಆದರೆ ವಿಜಯ್ ಅವರನ್ನ ಮೋದಿ ಕಣಕ್ಕಿಳಿಸಿದ್ದಾರೆ ಅನ್ನೋ ಮಾತು ಎಷ್ಟು ಸತ್ಯ? ನೇರವಾಗಿ ನೋಡಿದ್ರೆ ಇದಕ್ಕೆ ಯಾವುದೇ ಸ್ಪಷ್ಟವಾದ ಸಾಕ್ಷಿ ಇಲ್ಲ. 2014ರಲ್ಲಿ ನಡೆದ ಭೇಟಿ ಒಂದು ಸಾಮಾನ್ಯ ರಾಜಕೀಯ ಸಂವಾದವಾಗಿರಬಹುದು. ಆ ಸಮಯದಲ್ಲಿ ಮೋದಿ ಅವರು ತಮಿಳುನಾಡಿನಲ್ಲಿ ವಿವಿಧ ಪ್ರಭಾವಿ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ದು ಸಹಜ ರಾಜಕೀಯ ತಂತ್ರವಾಗಿತ್ತು. ಅದನ್ನ ಇಂದಿನ ಪರಿಸ್ಥಿತಿಗೆ ಕನೆಕ್ಟ್ ಮಾಡುವುದು ಹೆಚ್ಚು ಊಹಾಪೋಹಗಳ ಮೇಲೆ ನಿಂತಿರುವ ವಿಚಾರ. ಆದ್ರೆ ರಾಜಕೀಯದಲ್ಲಿ ಸಾಧ್ಯತೆಗಳನ್ನು ಸಂಪೂರ್ಣ ತಳ್ಳಿಹಾಕಲು ಆಗಲ್ಲ. ಮೋದಿ ಮತ್ತು ಅವರ ಪಕ್ಷ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ ತಮ್ಮ ಹಿಡಿತ ಹೆಚ್ಚಿಸಿಕೊಳ್ಳಲು ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದೆ. ದ್ರಾವಿಡ ಪಕ್ಷಗಳ ಪ್ರಭಾವ ಕಡಿಮೆ ಮಾಡಲು ಒಂದು ಹೊಸ ಮುಖ, ಹೊಸ ಶಕ್ತಿ ಬೇಕು ಅನ್ನೋ ಆಲೋಚನೆ ಇದ್ದೇ ಇರಬಹುದು. ಆ ದೃಷ್ಟಿಯಲ್ಲಿ ವಿಜಯ್ ಅವರಂತಹ ಜನಪ್ರಿಯ ನಾಯಕ ಹೊರಹೊಮ್ಮಿದ್ರೆ ಅದು ಬಿಜೆಪಿಗೆ ಪರೋಕ್ಷ ಲಾಭ ತರಬಹುದು. ಜನರಲ್ಲಿ ಪರ್ಯಾಯ ನಾಯಕ ಅನ್ನೋ ಭಾವನೆ ಮೂಡಿದ್ರೆ ಮತದಾರರ ಸಮೀಕರಣವೇ ಬದಲಾಗಬಹುದು. ಮೋದಿಯವರಿಗೆ ಇದರಿಂದ ಲಾಭ ಏನು ಅನ್ನೋದನ್ನ ನೋಡಿದ್ರೆ, ಮೊದಲನೇದಾಗಿ ತಮಿಳುನಾಡಿನಲ್ಲಿ ನೇರವಾಗಿ ಗೆಲ್ಲದಿದ್ದರೂ ದ್ರಾವಿಡ ಪಕ್ಷಗಳ ಮತಗಳನ್ನ ವಿಭಜಿಸೋದು ಸಾಧ್ಯವಾಗಬಹುದು. ಎರಡನೇದಾಗಿ ವಿಜಯ್ ಅವರಂತಹ ಯುವ ಹಾಗೂ ಜನಪ್ರಿಯ ಮುಖ ರಾಜಕೀಯಕ್ಕೆ ಬಂದ್ರೆ ಹೊಸ ಮತದಾರರನ್ನ ಆಕರ್ಷಿಸಬಹುದು. ಮೂರನೇದಾಗಿ ರಾಷ್ಟ್ರೀಯ ರಾಜಕೀಯದಲ್ಲಿ ದಕ್ಷಿಣ ರಾಜ್ಯಗಳ ಮೇಲಿನ ಪ್ರಭಾವ ಹೆಚ್ಚಿಸಿಕೊಳ್ಳಲು ಇದು ಒಂದು ಅವಕಾಶವಾಗಬಹುದು. ಆದರೆ ಈ ಎಲ್ಲವೂ ರಾಜಕೀಯ ಲೆಕ್ಕಾಚಾರಗಳ ಮಟ್ಟದಲ್ಲೇ ಇವೆ. ವಿಜಯ್ ಅವರು ಸ್ವತಂತ್ರವಾಗಿ ರಾಜಕೀಯಕ್ಕೆ ಬಂದಿರಬಹುದು. ಅವರದೇ ಆದ ವಿಚಾರಧಾರೆ, ಅವರದೇ ಪ್ಲಾನ್ ಇರಬಹುದು. ಅವರನ್ನು ಯಾರಾದರೂ ಕಣಕ್ಕಿಳಿಸಿದ್ದಾರೆ ಅನ್ನೋ ಮಾತು ದೃಢವಾದ ಮಾಹಿತಿ ಇಲ್ಲದೆ ಹೇಳೋದು ಸರಿಯಲ್ಲ. ಒಟ್ನಲ್ಲಿ ನೋಡಿದ್ರೆ ತಮಿಳುನಾಡಿನಲ್ಲಿ ಈಗ ನಡೀತಿರೋದು ಒಂದು ಹೊಸ ರಾಜಕೀಯ ಹಂತದ ಆರಂಭವಾಗಿರಬಹುದು. ವಿಜಯ್ ಅವರ ಪ್ರವೇಶದಿಂದ ಸಮೀಕರಣ ಬದಲಾಗಬಹುದು. ಆದರೆ ಅದರ ಹಿಂದೆ ಮೋದಿಯವರ ನೇರ ಕೈವಾಡ ಇದೆ ಎನ್ನುವುದಕ್ಕೆ ಇನ್ನೂ ಪಕ್ಕಾ ಸಾಕ್ಷಿ ಇಲ್ಲ. ಈಗಿನ ಮಟ್ಟಿಗೆ ಇದು ಹೆಚ್ಚು ಸೋಷಿಯಲ್ ಮೀಡಿಯಾ ಚರ್ಚೆ, ರಾಜಕೀಯ ಅಂದಾಜುಗಳೇ ಹೊರತು ಖಚಿತ ಸತ್ಯ ಅಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.